ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 95. ಸಾಗರನ ಮನಸ್ಸಿನಲ್ಲಿ ಒಂದು ರೀತಿಯ ವಿವರಿಸಲಾಗದ ಆತಂಕ ಮನೆ ಮಾಡಿತ್ತು. ಸಂಗೀತ ಸಮಾರಂಭವು ಅತ್ಯಂತ ಅದ್ಧೂರಿಯಾಗಿ, ನಿರೀಕ್ಷೆಯಂತೆಯೇ ಯಶಸ್ವಿಯಾಗಿ ಮುಗಿದಿತ್ತು. ಇನ್ನು ಕೆಲವೇ ಗಂಟೆಗಳಲ್ಲಿ ಬೆಳಗಾದರೆ ಕಲ್ಯಾಣ. ಅಗರ್ವಾಲ್ ವಂಶದ ಸೊಸೆಯಾಗಿ ಮಾಯಾ ಈ ಮನೆಗೆ ಪ್ರವೇಶಿಸಲಿದ್ದಾಳೆ. ಎಲ್ಲವೂ ಅಚ್ಚುಕಟ್ಟಾಗಿಯೇ ಇದೆಯಲ್ಲವೇ? ಮತ್ತೇಕೆ ಈ ಅನಗತ್ಯ ಆತಂಕ? ಅವಳ ಕೋಣೆಗೆ ಹೋಗಿ ನೋಡೋಣವೇ? ಮಾಯಾ ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ ಎಂದು ಯೋಚಿಸಿದವನು ಕ್ಷಣವೂ ತಡ ಮಾಡದೆ ಅವಳ ಕೋಣೆಯತ್ತ ಹೆಜ್ಜೆ ಹಾಕಿದನು. ಕೋಣೆಯ ಬಾಗಿಲು ಸ್ವಲ್ಪ ತೆರೆದಿರಲು ಒಳಗೆ ಪ್ರವೇಶಿಸಿದ ಸಾಗರನ ಕಣ್ಣುಗಳು ಆಘಾತದಿಂದ ಅಗಲವಾದವು. ಅಲ್ಲಿ ಹಾಸಿಗೆಯ ಮೇಲೆ ಮಾಯಾ ತೀವ್ರ ಸುಸ್ತಾಗಿ ಬಿದ್ದಿದ್ದಳು. ಅಲಂಕಾರಿಕ ಸೀರೆಯೊಂದಿಗೆ ಕೆದರಿದ ಕೂದಲಿನೊಂದಿಗೆ ಅವಳು ಚಲನೆ ಇಲ್ಲದೆ ಮಲಗಿದ್ದ ರೀತಿ ಅವನಲ್ಲಿ ಭಯವನ್ನು ಉಂಟು ಮಾಡಿತು. ಮಾಯಾ ಎಂದು ಗಾಬರಿಯಿಂದ ಅವಳನ್ನು ಎತ್ತಿಕೊಂಡನು. ಅವನ ಮಡಿಲಿಗೆ ವಾಲಿದ ಮಾಯಾಳ ತುಟಿ ಅಂಚಿನಲ್ಲಿ ಒಂದು ವಕ್ರವಾದ, ಅದೇ ಸಮಯದಲ್ಲಿ ಅಹಂಕಾರದ ನಗು ಮೂಡಿತು. ಮರಣದ ನೆರಳು ಆವರಿಸಿದ್ದರೂ ಅವಳ ಕಣ್ಣುಗಳು ಸಾಗರ್ನನ್ನು ನೋಡಿ ಹೀಯಾಳಿಸುತ್ತಿದ್ದವು. ಯಾವಾಗಲೂ ಈ ಸಾಗರ್ ಒಬ್ಬನೇ ಗೆಲ್ಲೋದು ಅಂತ ಹೇಳ್ತಿದ್ದೆಯಲ್ವಾ? ಆದರೆ ಇವಾಗ ನಿನ್ನನ್ನು ನಾನು ಸೋಲಿಸಿ ಬಿಟ್ಟೆ ಸಾಗರ್. ನನ್ನ ಅಣ್ಣನನ್ನು ಇಟ್ಕೊಂಡು ನನ್ನನ್ನು ಹೆದರಿಸಿ ದಾರಿಗೆ ತರಬಹುದು ಅಂದುಕೊಂಡೆ ಅಲ್ವಾ? ನಾನು ಬದುಕಿರುವವರೆಗೂ ನಿನ್ನ ಕೈಯಿಂದ ನನ್ನ ಕೊರಳಿಗೆ ತಾಳಿ ಏರಲ್ಲ. ನಿನಗೆ ನನ್ನ ಹೆಣ ಮಾತ್ರ ಸಿಗುತ್ತೆ ಅಂತ ಅವಳು ಮಾತನಾಡಿ ಮುಗಿಸುವ ಮುನ್ನವೇ ಅವಳ ತುಟಿಗಳಿಂದ ರಕ್ತ ಚಿಮ್ಮಿ ಹರಿಯಿತು. ಆ ಕೆಂಪು ಬಣ್ಣ ಸಾಗರ್ನ ಕೈಗಳನ್ನು ಒದ್ದೆ ಮಾಡಲಾಗಿ ಅವನ ಪ್ರಪಂಚವೇ ಒಂದು ಕ್ಷಣ ಸ್ತಬ್ಧವಾಯಿತು. ಮಾಯಾ, ಇದೇನಿದು? ಏನು ಮಾಡಿಕೊಂಡೆ ಎಂದು ಗಾಬರಿಯಿಂದ ಆ ಕಡೆ ಈ ಕಡೆ ನೋಡಿದನು. ಆಗ ಹಾಸಿಗೆಯ ಮೂಲೆಯಲ್ಲಿ ಒಂದು ಖಾಲಿ ವಿಷದ ಬಾಟಲಿ ಬಿದ್ದಿರುವುದನ್ನು ಕಂಡನು. ಅದನ್ನು ಕೈಗೆತ್ತಿಕೊಂಡು ನೋಡಿದಾಗ ಅವನ ರಕ್ತವೇ ಹೆಪ್ಪುಗಟ್ಟಿದಂತಾಯಿತು. ವಿಷ ಕುಡಿದು ಬಿಟ್ಟೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನನ್ನ ಪ್ರಾಣ ಹೊರಟು ಹೋಗುತ್ತೆ ವಿಕ್ರಮ್. ಮತ್ತು ನನಗೆ ಮದುವೆ ನಡೆಯದಿದ್ದರೂ ಇನ್ನೊಬ್ಬನ ಜೊತೆ ನಾನು ಕೆಟ್ಟು ಹೋಗಲಿಲ್ಲ ಅನ್ನೋದು ನನ್ನ ಪ್ರೀತಿಗೆ ಸಿಕ್ಕಿದ ಅತಿ ದೊಡ್ಡ ಗೆಲುವು. ನಿನ್ನ ಜೊತೆ ಬಿಸಿನೆಸ್ ಡೀಲ್ ಕುದುರಿಸಿದ್ದು ನಾನು ಮಾಡಿದ ದೊಡ್ಡ ತಪ್ಪು ಅಂತ ಹೇಳುತ್ತಿರುವಾಗಲೇ ಅವಳ ಕಣ್ಣುಗಳು ಮುಚ್ಚತೊಡಗಿದವು. ತಲೆ ಸುತ್ತಿದಂತೆ ಸಾಗರ್ನ ಕೈಗಳಿಗೆ ಸಂಪೂರ್ಣವಾಗಿ ವಾಲಿದಳು. ಸಾಗರ್ ಒಂದು ಕ್ಷಣ ದಿಗಿಲುಗೊಂಡು ನಿಂತರೂ ಮರುಕ್ಷಣವೇ ಚಿರತೆಯಂತೆ ಸೀಳಿಕೊಂಡು ಬಂದನು. ಅವಳನ್ನು ಹಾಗೆಯೇ ಕೈಗಳಲ್ಲಿ ಎತ್ತಿಕೊಂಡು ಮಿಂಚಿನ ವೇಗದಲ್ಲಿ ಕೋಣೆಯಿಂದ ಹೊರಗೆ ಬಂದನು. ಲಿಫ್ಟ್ ಓಪನ್ ಮಾಡಿ ಎಂದು ಅಲ್ಲಿ ನಿಂತಿದ್ದ ನೌಕರರ ಮೇಲೆ ಜೋರಾಗಿ ಗರ್ಜಿಸಿದನು. ಅವನ ಆತಂಕವನ್ನು, ಮಾಯಾ ಸ್ಥಿತಿಯನ್ನು ಕಂಡು ನೌಕರರು ಭಯದಿಂದ ಹೆಪ್ಪುಗಟ್ಟಿದರು. ಒಬ್ಬ ನೌಕರ ವೇಗವಾಗಿ ಲಿಫ್ಟ್ ಆನ್ ಮಾಡಲಾಗಿ ಅಷ್ಟರಲ್ಲೇ ಅವಳನ್ನು ಹೊತ್ತುಕೊಂಡು ಒಳಗೆ ನುಗ್ಗಿದನು. ಕೆಳಗೆ ತಲುಪಿದೊಡನೆ ಮಹಲಿನ ಭವ್ಯವಾದ ಅಜ್ಜಾರದತ್ತ ಓಡಿದನು. ಅಲ್ಲಿ ಮದುವೆಗಾಗಿ ಬಂದಿದ್ದ ಎಲ್ಲ ನೆಂಟರು ಬಂಧುಗಳು ಸಾಗರ್ ಮದುಮಗಳನ್ನು ಹೆಣದಂತೆ ಹೊತ್ತು ತರುವುದನ್ನು ನೋಡಿ ಆಘಾತಕ್ಕೊಳಗಾದರು. ಮದುವೆಯ ಕಳೆ ತುಂಬಿದ್ದ ಆ ಮನೆಯಲ್ಲಿ ಈಗ ಮರಣದ ಭಯ ಆವರಿಸಿತ್ತು. ಸಾಗರನ ತಾಯಿ ಸೋನಿಯಾ, ಅಯ್ಯೋ ಸಾಗರ್, ಏನಾಯ್ತೋ ಸೊಸೆಗೆ ಎಂದು ಕರುಳು ಹಿಂಡುವಂತೆ ಅತ್ತಳು. ತಂದೆ ಶಿವಪ್ರಸಾದ್ ಅಗರ್ವಾಲ್ ಕೂಡ ಆತಂಕದಿಂದ ಎದ್ದು ನಿಂತರು. ಆದಿಶೇಷನ್, ಮಾಯಾ ಮಾಯಾ ಎಂದು ಆಕ್ರಂದನ ಮಾಡುತ್ತಾ ಏನಾಯ್ತು ಎಂದು ಕೇಳುತ್ತಾ ಸಾಗರ್ನ ಹಿಂದೆ ಓಡಿದರು. ಸಾಗರ್ ಯಾರಿಗೂ ಉತ್ತರಿಸಲಿಲ್ಲ. ಅವನ ಕಣ್ಣುಗಳು ಕೆಂಪಾಗಿದ್ದವು. ಅಜ್ಜಾರದತ್ತ ಓಡುತ್ತಿದ್ದವನ ಕಾಲುಗಳು ಇದ್ದಕ್ಕಿದ್ದಂತೆ 2 ಅಡಿ ಹಿಂತೆಗೆದವು. ಒಂದು ಹೊಸ ಆಲೋಚನೆ ಅವನ ಮೆದುಳಿನಲ್ಲಿ ಮಿಂಚಿತು. ಈ ಸಾಗರ್ನನ್ನು ನಿನ್ನ ಸಾವು ಕೂಡ ಸೋಲಿಸಲು ಸಾಧ್ಯವಿಲ್ಲ ನೋಡಿ ಎಂದು ಗರ್ಜಿಸಿದವನು ಅಜ್ಜಾರದ ಬದಲಾಗಿ ಮಹಲ್ನಲ್ಲಿದ್ದ ಪೂಜಾ ಕೋಣೆಯತ್ತ ಓಡಿದನು. ಆಘಾತದಲ್ಲಿ ನಿಂತಿದ್ದ ನೆಂಟರೆಲ್ಲರೂ ಅವನು ಪೂಜಾ ಕೋಣೆಗೆ ನುಗ್ಗುವುದನ್ನು ನೋಡಿ ಬೆಚ್ಚಿಬಿದ್ದರು. ಸಾಗರ್ ಅವಳನ್ನು ಹಾಗೆಯೇ ಪೂಜಾ ಕೋಣೆಯ ನೆಲದ ಮೇಲೆ ಮಲಗಿಸಿದನು. ಅವಳ ತಲೆ ತನ್ನ ಮಡಿಲಲ್ಲಿರಲು ಅಲ್ಲಿದ್ದ ದೇವರ ವಿಗ್ರಹಕ್ಕೆ ಧರಿಸಲಾಗಿದ್ದ ಹೊಸ ಮಾಂಗಲ್ಯವನ್ನು ಸಡನ್ನಾಗಿ ಕಿತ್ತುಕೊಂಡನು. ನೀನು ಸತ್ತರೂ ಈ ಸಾಗರನ ಹೆಂಡತಿಯಾಗಿಯೇ ಸಾಯಬೇಕು ಮಾಯಾ
ಎಂದು ಗರ್ಜಿಸಿದವನು ಪೂಜಾ ಕೋಣೆಯ ಚಿನ್ನದ ತಟ್ಟೆಯಲ್ಲಿದ್ದ ಅವನ ಮದುವೆಗಾಗಿ ಇಟ್ಟಿದ್ದ ಆ ಮಂಗಳಸೂತ್ರವನ್ನು ಕೈಗೆತ್ತಿಕೊಂಡನು. ಕಪ್ಪು ಮಣಿಗಳು ಪೋಣಿಸಿದ ಆ ಸರದ ಮಧ್ಯದಲ್ಲಿದ್ದ ಆ 2 ಚಿನ್ನದ ಬಟ್ಟಲುಗಳು ಮಾಯಾ ಕೊರಳಿಗೆ ತಾಗುವಂತೆ ಅವನು ಧರಿಸಿದನು. ಕರ್ನಾಟಕದ ಪದ್ಧತಿಯಂತೆ ಹಳದಿ ದಾರವಿಲ್ಲದಿದ್ದರೂ ಅವರ ಪದ್ಧತಿಯಂತೆ ಅವನು ಧರಿಸಿದ ಆ ಪವಿತ್ರವಾದ ಮಂಗಳಸೂತ್ರವು ಅವಳನ್ನು ಸಾಗರ್ನ ಅಧಿಕಾರದೊಳಗೆ ತಂದಿದ್ದಕ್ಕೆ ಸಾಕ್ಷಿಯಾಗಿ ನಿಂತಿತ್ತು. ಅದು ಅವಳ ಮರಣ ಶಾಸನವೋ ಅಥವಾ ಹೊಸ ಜೀವನದ ಆರಂಭವೋ ಎಂದು ಯಾರಿಗೂ ತಿಳಿಯಲಿಲ್ಲ. ಮರುಕ್ಷಣವೇ ಅಲ್ಲಿದ್ದ ಕುಂಕುಮವನ್ನು ತೆಗೆದು ಅವಳ ಹಣೆಯ ಮಧ್ಯದಲ್ಲಿ ಇಟ್ಟನು. ಕೆಂಪು ಕುಂಕುಮ ಅವಳ ಬಾಡಿದ ಮುಖದಲ್ಲಿ ಒಂದು ವಿಚಿತ್ರವಾದ ಗಾಂಭೀರ್ಯವನ್ನು ನೀಡಿತು. ಇವಾಗ ನೀನು ಈ ಸಾಗರ್ನ ಹೆಂಡತಿ. ನೋಡು, ಆ ಯವನ ಜೊತೆ ಹೋರಾಡಿ ನಿನ್ನನ್ನು ಉಳಿಸ್ತೀನೋ ಇಲ್ವೋ ನೋಡು ಅನ್ನುತ್ತಾ ಅದರಲ್ಲೂ ಒಂದು ಸವಾಲು ಹಾಕಿ ಅವಳನ್ನು ಮತ್ತೆ ಕೈಗಳಲ್ಲಿ ಎತ್ತಿಕೊಂಡು ಪೂಜಾ ಕೋಣೆಯಿಂದ ಹೊರಬಂದನು. ಆಘಾತದಲ್ಲಿ ಮೌನವಾಗಿದ್ದ ಆದಿಶೇಷನ್, ಏನ್ ಮಾಡ್ತಾ ಇದ್ದೀರಾ? ಅವಳ ಪ್ರಾಣ ಹೋಗ್ತಾ ಇದೆ ಎಂದು ಅಳಲು ತೋಡಿಕೊಳ್ಳಲು ಸಾಗರ್ ಯಾರನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಅವಳನ್ನು ಹೊತ್ಕೊಂಡು ಬಾಗಿಲಲ್ಲಿ ನಿಂತಿದ್ದ ಕಾರಿನತ್ತ ಅತಿ ವೇಗವಾಗಿ ಓಡಿದನು. ಕಾರು ಹತ್ತಿದ ತಕ್ಷಣ ಡ್ರೈವರ್ ಕಾರನ್ನು ಚಲಾಯಿಸಿದರು. ಮುಂಬೈನ ರಾತ್ರಿಯ ರಸ್ತೆಗಳಲ್ಲಿ ಕಾರು 120 ಕಿಲೋಮೀಟರ್ ವೇಗದಲ್ಲಿ ಹಾರಿತು. ಸಾಗರ್ನ ಒಂದು ಕೈ ಸ್ಟೇರಿಂಗ್ ಹಿಡಿದಿದ್ದರಿಂದ ಮತ್ತೊಂದು ಕೈ ಮಾಯಾಳ ಹಳದಿ ದಾರ ಧರಿಸಿದ ಕೊರಳನ್ನು ಸವರುತ್ತಿತ್ತು. ಆಸ್ಪತ್ರೆಗೆ ತಲುಪಿದ ತಕ್ಷಣ ಸ್ಟ್ರೆಚರ್ ತನ್ನಿ ಎಂದು ಕಿರುಚಿದನು. ನೌಕರರು ಓಡಿ ಬರಲು ಅವಳನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿ ತುರ್ತು ಚಿಕಿತ್ಸಾ ವಿಭಾಗದ ಕಡೆಗೆ ಓಡಿದರು. ವೈದ್ಯರು ಅವಳನ್ನು ಪರೀಕ್ಷಿಸಿ, ಡೋಸ್ ತುಂಬ ಜಾಸ್ತಿ ಇದೆ ಸಾಗರ್. ಸರ್, ಬದುಕುವುದು ಕಷ್ಟವೇ, ನಾವು ಪ್ರಯತ್ನಿಸುತ್ತೇವೆ ಎಂದು ಹೇಳಿ ತೀವ್ರ ಚಿಕಿತ್ಸಾ ವಿಭಾಗದ ಕೋಣೆಯೊಳಗೆ ಕರೆದೊಯ್ದರು. ಐಸಿಯು ಕೋಣೆಯ ಗಾಜಿನ ಬಾಗಿಲಿನ ಆಚೆ ಸಾಗರ್ ಗಾಯಗೊಂಡ ಹುಲಿಯಂತೆ ಅತ್ತಿತ್ತ ಓಡಾಡುತ್ತಿದ್ದನು. ಅವನ ಕಣ್ಣುಗಳು ಕೆಂಪಾಗಿ ಉರಿಯುತ್ತಿದ್ದವು. ಒಳಗೆ ಮಾಯಾ ದೇಹಕ್ಕೆ ಸೂಜಿಗಳನ್ನು ಚುಚ್ಚುತ್ತಿರುವುದನ್ನು, ಕೊಳವೆಗಳ ಮೂಲಕ ಅವಳ ವಿಷ ಮಿಶ್ರಿತ ರಕ್ತವನ್ನು ಹೊರಹಾಕುತ್ತಿರುವುದನ್ನು ನೋಡುವಾಗ ಅವನೊಳಗೆ ಒಂದು ಸಣ್ಣ ನೋವು ಕಾಣಿಸಿಕೊಂಡಿದ್ದು ನಿಜವೇ. ಆದರೆ ಆ ನೋವಿಗಿಂತ ಒಂದು ಕೆಟ್ಟ ಕೋಪ ಅವನನ್ನು ಆವರಿಸಿತ್ತು. ನನಗಿಂತ ಆ ಸಾವು ನಿನಗೆ ನೆಮ್ಮದಿ ತಂದಿತಾ ಮಾಯಾ ಅಂತ ಅವನ ಹಲ್ಲುಗಳು ಒಂದಕ್ಕೊಂದು ಕಡಿಯುತ್ತಿದ್ದವು. ಅವನು ಅವಳಿಗೆ ನೀಡಿದ ಐಷಾರಾಮಿ ಜೀವನ, ಅಧಿಕಾರ, ಪ್ರೀತಿ, ಅವನ ದೃಷ್ಟಿಯಲ್ಲಿ ಎಲ್ಲದಕ್ಕಿಂತಲೂ ಸಾಗರ್ ಇಲ್ಲದ ಮರಣವೇ ಲೇಸು ಎಂದು ಅವಳು ತೆಗೆದುಕೊಂಡ ನಿರ್ಧಾರ ಅವನ ಗಂಡಿನ ಅಧಿಕಾರವನ್ನು ಸುಟ್ಟು ಹಾಕಿತು. ಒಂದು ಕಡೆ ಅವಳ ಪ್ರಾಣಕ್ಕಾಗಿ ಆತಂಕಗೊಂಡಿದ್ದರೂ ಮತ್ತೊಂದು ಕಡೆ ನನ್ನನ್ನು ಸೋಲಿಸಲು ನಿನಗೆ ಎಷ್ಟು ಧೈರ್ಯ ಎಂಬ ಅಹಂಕಾರವೇ ಅವನಲ್ಲಿ ಮೇಲುಗೈ ಸಾಧಿಸಿತು. ಆಗ ಆಸ್ಪತ್ರೆಯ ಹೊರಾಂಗಣವೇ ಅದಿರುವಂತೆ ಓಡಿ ಬಂದರು ಅಗರ್ವಾಲ್ ಮತ್ತು ಆದಿಶೇಷನ್ ಕುಟುಂಬದವರು. ಸಾಗರ್, ನನ್ನ ಮಗಳು ಹೇಗಿದ್ದಾಳೆ? ಅವಳಿಗೆ ಏನಾಯಿತು ಎಂದು ಆದಿಶೇಷನ್ ಕಂಗೆಟ್ಟು ಓಡಿ ಬಂದು ಸಾಗರ್ನ ಶರ್ಟ್ ಹಿಡಿದು ಜಲುಕಿಸಿದರು. ಅವರ ಕಣ್ಣುಗಳಲ್ಲಿ ಕಂಡ ಆ ಮರಣದ ಭಯ ಸಾಗರನ ಕೋಪವನ್ನು ಮತ್ತಷ್ಟು ಕೆರಳಿಸಿತು. ನಿಮ್ಮ ಮಗಳು ಇವಾಗ ನನ್ನ ಹೆಂಡತಿ ಮಾವ, ಅವಳನ್ನು ಕಾಪಾಡುವುದು ನನಗೆ ಗೊತ್ತು ಎಂದು ಅವರನ್ನು ಅಲಕ್ಷ್ಯದಿಂದ ತಳ್ಳಿಬಿಟ್ಟನು. ಮೊದಲ ಬಾರಿಗೆ ಹೆಣ್ಣು ಕೇಳುವಾಗ ಇದ್ದ ವಿನಯ ಈಗ ಎಲ್ಲಿ ಹೋಯಿತೋ ಎಂದು ಆದಿಶೇಷನ್ ಮನಸ್ಸು ಮೊದಲ ಬಾರಿಗೆ ತಲ್ಲಣಿಸಿತು. ಸಾಗರ್ನ ತಾಯಿ ಸೋನಿಯಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಸಾಗರ್, ಯಾಕೋ ಹೀಗೆ ಮಾಡಿದೆ? ಆ ಹುಡುಗಿಯ ಕೊರಳಲ್ಲಿ ಆ ಸಮಯದಲ್ಲಿಯಾ ತಾಳಿ ಕಟ್ಟೋದು? ಆ ಪಾಪ ನಮ್ಮ ಕುಟುಂಬವನ್ನು ಸುಮ್ಮನೆ ಬಿಡಲ್ಲ ಕಣೋ ಎಂದು ಗೋಳಾಡಲು ಸಾಗರ್ ತನ್ನ ತಾಯಿಯನ್ನು ಒಂದು ತೀಕ್ಷ್ಣ ನೋಟದಿಂದ ಅಡಗಿಸಿದನು. ಸಾಗರ್ನ ಅಕ್ಕ ನಿಶಾ ಮತ್ತು ಅವಳ ಪತಿ ವಿನಯ್ ಇಬ್ಬರು ಓಡಿ ಬಂದರು. ನಿಶಾ ಮಾಯಾ ಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕಿದಳು. ಸಾಗರ್, ಇದು ಒಬ್ಬ ಮನುಷ್ಯ ಮಾಡುವ ಕೆಲಸನಾ? ಅವಳು ಪ್ರಾಣಕ್ಕಾಗಿ ಹೋರಾಡುತ್ತಿದ್ದಾಳೆ. ನೀನೇನು ಆ ಸಮಯದಲ್ಲೂ ತಾಳಿ ಕಟ್ಟಿ ನಿಂತಿದ್ದೀಯಾ ಎಂದು ಆವೇಶದಿಂದ ಕೇಳಿದಳು. ಅಕ್ಕ, ಇದು ನನ್ನ ಜೀವನ, ಇಲ್ಲಿ ಯಾರೂ ಮಧ್ಯೆ ಬರಬೇಡಿ. ಅವಳು ಸಾಯಲಿ ಇಲ್ಲ ಬದುಕಲಿ, ಆದರೆ ಈ ಕ್ಷಣದವರೆಗೂ ಅವಳು ಸಾಗರ್ ಅಗರ್ವಾಲ್ನ ಪತ್ನಿ. ಅದನ್ನು ಯಾರಾದರೂ ಬದಲಾಯಿಸಲು ಯೋಚಿಸಿದರೆ ಈ ಹಾಸ್ಪಿಟಲ್ ಬಿಟ್ಟು ಯಾರೂ
ಜೀವಂತವಾಗಿ ಹೋಗಲ್ಲ ಎಂದ ಸಾಗರ್ನ ಆ ಕ್ರೇಜಿ ಗರ್ಜನೆ ಅಲ್ಲಿದ್ದ ಎಲ್ಲರ ಬಾಯಿ ಮುಚ್ಚಿಸಿತು. ಒಳಗೆ ವೈದ್ಯರ ಹೋರಾಟ ತುತ್ತ ತುದಿಗೆ ತಲುಪಿತು. ಮಾಯಾ ಹೃದಯ ಬಡಿತ ತೀರಾ ಕೆಟ್ಟದಾಗಿ ಕಡಿಮೆಯಾಗುತ್ತಾ ಬಂದಿತು. ಕೊಳವೆಯ ಮೂಲಕ ವಿಷ ಮಿಶ್ರಿತ ದ್ರವವನ್ನು ಹೊರತೆಗೆಯುವಾಗ ಮಾಯಾಳ ದೇಹ ಸೆಳೆತದಿಂದ ನಡುಗಿತು. ಆ ಪರದೆಯ ಮೇಲೆ ಓಡುವ ಗೆರೆಗಳು ನೇರ ಗೆರೆಯಾಗಿ ಬದಲಾಗಲು ತವಕಿಸುತ್ತಿದ್ದವು. ಬೀಪ್ ಬೀಪ್ ಎಂಬ ಆ ಅಪಾಯದ ಶಬ್ದ ಹೊರಗಿದ್ದ ಸಾಗರ್ನ ಕಿವಿಗಳನ್ನು ಚುಚ್ಚುತ್ತಿತ್ತು. ಇಂಜೆಕ್ಷನ್. ವಿಷಮುಕ್ತಗೊಳಿಸುವ ಉನ್ನತ ಗುಣಮಟ್ಟದ ಔಷಧಗಳನ್ನು ಅವಳ ನರಗಳ ಮೂಲಕ ನೀಡಲಾಯಿತು. ಗಾಜಿನ ಮೂಲಕ ಇದನ್ನು ನೋಡುತ್ತಿದ್ದ ಸಾಗರ್ ತನ್ನ ಕೈಯನ್ನು ಜೋರಾಗಿ ಗೋಡೆಗೆ ಗುದ್ದಿದನು. ಮಾಯಾ, ಸತ್ತು ತಪ್ಪಿಸಿಕೊಳ್ಳಬಹುದು ಅಂದುಕೊಳ್ಳಬೇಡ. ನೀನು ಕಣ್ಣು ತೆರೆಯಬೇಕು. ತೆರೆದು ನಿನ್ನ ಕೊರಳಿನಲ್ಲಿರುವ ನನ್ನ ತಾಳಿಯನ್ನು ನೋಡಬೇಕು. ನೀನು ಯಾರಿಗೆ ಸ್ವಂತ ಎಂದು ನಾನು ನಿನಗೆ ಮನವರಿಕೆ ಮಾಡಿಕೊಡಬೇಕು. ಅಲ್ಲಿಯವರೆಗೂ ನಿನ್ನನ್ನು ನಾನು ಸಾಯಲು ಬಿಡುವುದಿಲ್ಲ ಎಂದ ಅವನ ಧ್ವನಿಯಲ್ಲಿ ಪ್ರೀತಿ ಇರಲಿಲ್ಲ, ಒಂದು ರೀತಿಯ ಅಧಿಕಾರದ ಹಠವಿತ್ತು. ಅವಳ ಕೊರಳಿನಲ್ಲಿ ಅವನು ಕಟ್ಟಿದ ಆ ಮಂಗಳಸೂತ್ರವು ಚಿಕಿತ್ಸೆಯ ಸಮಯದಲ್ಲಿ ಅತ್ತಿತ್ತ ಅಲೆದಾಡುತ್ತಿತ್ತು. ಆ ತಾಳಿಯಲ್ಲಿ ಅಂಟಿಕೊಂಡಿದ್ದ ಕುಂಕುಮ ಅವಳ ಮೈ ಮೇಲೆ ರಕ್ತದ ಕಲೆಯಂತೆ ಹರಡಿತ್ತು. ಸುತ್ತಲೂ ನಿಂತಿದ್ದ ನೆಂಟರು ಅವನನ್ನು ಒಂದು ಮೃಗದಂತೆ ನೋಡುತ್ತಿದ್ದರು. ಆದಿಶೇಷನ್ ಒಂದು ಮೂಲೆಯಲ್ಲಿ ಕುಳಿತು ತನ್ನ ಗೌರವಕ್ಕಾಗಿ ತಾನು ಮಾಡಿದ ತಪ್ಪನ್ನು ನೆನೆದು ತಲೆಗೆ ಹೊಡೆದುಕೊಳ್ಳುತ್ತಿದ್ದರು. ಆದರೆ ಸಾಗರನು ತನ್ನ ಶರ್ಟ್ ಮೇಲೆ ಬಿದ್ದಿದ್ದ ಮಾಯಾಳ ರಕ್ತವನ್ನು ಸವರುತ್ತಾ ಐಸಿಯು ಬಾಗಿಲನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಅವನೊಳಗಿದ್ದ ಆ ಮೆಲ್ಲನೆಯ ಭಾವನೆ, ಅವಳು ಪಾಪ ಎಂದು ಒಂದು ಕ್ಷಣ ಹೇಳಿದರೂ ಮರುಕ್ಷಣವೇ ನನ್ನನ್ನು ಸೋಲಿಸಲು ಯೋಚಿಸಿದವಳು ಇವಳು ಎಂಬ ಅಹಂಕಾರ ಅದನ್ನು ಹತ್ತಿಕ್ಕಿತು. ಅವನ ಸಂಪೂರ್ಣ ಆಲೋಚನೆ ಈಗ ಒಂದೇ ಆಗಿತ್ತು, ಮಾಯಾ ಬದುಕಬೇಕು, ಆದರೆ ಅವನ ದಾಸಿಯಾಗಿ. ಚೆನ್ನೈನಿಂದ ಹೊರಟ ಆ ವಿಮಾನವು ಮುಂಜಾನೆ 6 ಗಂಟೆಗೆ ಮುಂಬೈನ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರನ್ವೇ ಸ್ಪರ್ಶಿಸಿತು. ವಿಕ್ರಮ್ನ ಮುಖದಲ್ಲಿ ನಿದ್ರೆಯ ಲಕ್ಷಣಗಳೇ ಇರಲಿಲ್ಲ. ಬದಲಾಗಿ ಒಂದು ರೀತಿಯ ಹುಚ್ಚುತನ ಮತ್ತು ತಹತಹಿಕೆ ಮಾತ್ರ ಅಲ್ಲಿ ಮನೆ ಮಾಡಿದ್ದವು. ವಿಮಾನ ನಿಲ್ದಾಣದಿಂದ ಹೊರಗೆ ಬಂದ ತಕ್ಷಣ ಅಲ್ಲೇ ಬಾಡಿಗೆಗೆ ವ್ಯವಸ್ಥೆ ಮಾಡಲಾಗಿದ್ದ ಕಪ್ಪು ಬಣ್ಣದ SUV ಕಾರಿನಲ್ಲಿ ಕಾರ್ತಿಕ್ ಜೊತೆ ಏರಿದನು. ಕಾರ್ತಿಕ್, ನೇರ ಸಾಗರ್ ಮನೆಗೆ ಬಿಡಲು ಹೇಳು. ಮಾಯಾನ ಅಲ್ಲಿಂದ ಖಂಡಿತ ಕರ್ಕೊಂಡು ಬರಬೇಕು ಎಂದ ವಿಕ್ರಮನ ಧ್ವನಿ ಆಳದಿಂದ ಧ್ವನಿಸಿತು. ಚಿಕ್ಕ ಬಾಸ್, ಆದ್ರೂ ಬಾಸ್ ಹತ್ತಿರ ಒಂದು ಮಾತು ಕೇಳಬಹುದಿತ್ತು. ಅವರಿಗೆ ಮಾತ್ರ ಗೊತ್ತಾದ್ರೆ ಅಷ್ಟೇ ಎಂದು ಕಾರ್ತಿಕ್ ಹೇಳಿದಾಗ, ನನಗೇನು ಅಣ್ಣನ ಹತ್ತಿರ ಮುಚ್ಚಿಡಬೇಕು ಅಂತ ಆಸೆನಾ ಕಾರ್ತಿಕ್? ಅವರ ಹತ್ತಿರ ಹೇಳದೆ ಬಂದಿದ್ದನ್ನು ನೆನೆಸಿ ಮನಸ್ಸಿಗೆ ನೋವಾಗ್ತಿದೆ. ಅದೇ ಸಮಯದಲ್ಲಿ ಮಾಯಾ ಏನೇ ಸುಳ್ಳು ಹೇಳಿ ಪರಿಚಯವಾಗಿ ಮಧು ಅನ್ನೋ ಹೆಸರಲ್ಲಿ ನನ್ನನ್ನು ಪ್ರೀತಿಸಿದ್ದರೂ ಸಹ ನಾನು ಅವಳನ್ನು ಪ್ರೀತಿಸಿದ್ದು ನಿಜ ತಾನೇ? ಅವಳ ಹತ್ತಿರ ನಿಜವಾದ ಪ್ರೀತಿಯನ್ನು ನಾನು ನೋಡಿದ್ದೇನೆ. ಕಾರ್ತಿಕ್, ಅವಳು ಮಾಡಿದ್ದು ತಪ್ಪೆ, ಆದರೆ ಅವಳ ಪ್ರೀತಿ ತಪ್ಪಲ್ಲ. ಅಲ್ಲಿಂದ ಮೊದಲಿಗೆ ಅವಳನ್ನು ಕಾಪಾಡೋಣ. ಅದಾದ ಮೇಲೆ ಅಣ್ಣನ ಹತ್ತಿರ ಮಾತನಾಡಿ ಸಮಾಧಾನ ಮಾಡಿಕೊಳ್ಳಬಹುದು. ಇದರ ಮೇಲೂ ನಾನು ಹಠ ಹಿಡಿದು ಅವಳನ್ನು ಕಾಪಾಡದೆ ಬಿಟ್ಟು ಬಿಟ್ಟರೆ, ಅವಳು ಕಷ್ಟಪಟ್ಟರೆ, ಅದಾದ ಮೇಲೆ ನನ್ನ ಜೀವನವು ನರಕವಾಗಿ ಬಿಡುತ್ತದೆ. ನಮ್ಮನ್ನು ಪ್ರೀತಿಸಿದರೆ ಮಾತ್ರ ಅವರು ಚೆನ್ನಾಗಿರಬೇಕು ಎಂದು ನಾವು ಅಂದುಕೊಳ್ಳಬೇಕಾದ ಅಗತ್ಯವಿಲ್ಲ. ನಮ್ಮ ಪ್ರೀತಿ ನಿಜವಾಗಿದ್ದಾಗ ಅವರು ನಮಗೆ ಕಷ್ಟ ಕೊಟ್ಟಿದ್ದರೂ ಅವರು ಸಂತೋಷವಾಗಿರಬೇಕು ಎಂದು ಬಯಸಬೇಕು. ಅದಕ್ಕೆ ಹೆಸರು ಪ್ರೀತಿ. ನನ್ನ ಪ್ರೀತಿ ನಿಜ ಎಂದನು. ಆಗ ಕಾರ್ತಿಕ್, ಚಿಕ್ಕ ಬಾಸ್, ಆದ್ರೂ ಸಾಗರ್ ಮನೆಯಲ್ಲಿ ತುಂಬ ಸೆಕ್ಯೂರಿಟೀಸ್ ಇರ್ತಾರೆ. ನಾವು ಯಾವುದೇ ಭದ್ರತೆಯ ವ್ಯವಸ್ಥೆ ಇಲ್ಲದೆ ಬಂದಿದ್ದೀವಿ. ಒಂದು ವೇಳೆ ಬಾಸ್ ಹತ್ತಿರ ಹೇಳಿದ್ದಿದ್ರೆ ನಮಗೂ ಸೆಕ್ಯೂರಿಟೀಸ್ ಅರೇಂಜ್ ಮಾಡ್ತಿದ್ರಲ್ವಾ ಎಂದಾಗ, ನೀನು ಇನ್ನೂ ಅಣ್ಣನ ಹತ್ತಿರ ಹೇಳದಿದ್ದರ ಬಗ್ಗೆನೇ ಮಾತನಾಡ್ತಾ ಇದೀಯಾ? ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊ. ಅಣ್ಣನಿಗೆ ಗೊತ್ತಾಗಿದ್ದರೆ ಆ ಮನೆಯ ಹೊಸ್ತಿಲು ದಾಟಲು ನನ್ನಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಅಣ್ಣ ಒಂದು ನಿರ್ಧಾರ ತಗೊಂಡ್ರೆ ಅದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ.
ಅವಳನ್ನು ಕಾಪಾಡಬೇಕು ಅಂತ ಅಣ್ಣ ಅಂದುಕೊಂಡಿದ್ದರೆ ಇಷ್ಟು ದಿನ ವೆಯ್ಟ್ ಮಾಡ್ತಿರಲಿಲ್ಲ. ಅವರ ಮಟ್ಟಿಗೆ ಮಾಯಾ ಮೇಲೆ ತೀರದ ಹಣೆ ಇದೆ. ಅದು ಯಾವಾಗಲೂ ಬದಲಾಗುವುದಿಲ್ಲ. ಸೆಕ್ಯೂರಿಟಿ ಇಲ್ಲದಿದ್ದರೆ ಏನಂತೆ? ಇವತ್ತು ಅವನ ಕಲ್ಯಾಣ ತಾನೆ. ಸ್ವಂತ ಬಂಧುಗಳೆಲ್ಲ ತುಂಬಿರುತ್ತಾರೆ. ಆ ಜಾಗದಲ್ಲಿ ಹೋಗಿ ಮಾಯಾನ ಎತ್ಕೊಂಡು ಬರೋದ್ರಲ್ಲಿ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಏನೇ ಬಂದರೂ ಸಮರ್ಥಿಸಿಕೊಳ್ಳೋಣ ಎಂದು ಹೇಳಿದನು ವಿಕ್ರಮ್. ಸುಮಾರು 6:30 ವೇಳೆಗೆ ಕಾರ್ ಸಾಗರ್ನ ಆ ಬೃಹತ್ ಬಂಗಲೆಯನ್ನು ತಲುಪಿತು. ಕಾರಿನಿಂದ ಕೆಳಗಿಳಿದ ವಿಕ್ರಮ್ನನ್ನು ಸ್ವಾಗತಿಸಿದ್ದು ಹೂವುಗಳಿಂದ ಅಲಂಕರಿಸಲ್ಪಟ್ಟ ಆ ಮದುವೆಯ ಮನೆ. ಆದರೆ ಆ ಅಲಂಕಾರ ಅವನ ರಕ್ತವನ್ನು ಕುದಿಯುವಂತೆ ಮಾಡಿತು. ಬಾಗಿಲಲ್ಲೇ ಸಾಗರ್ನ ಆಳುಗಳು ಸುಮಾರು 10 ಜನರು ನಿಂತಿದ್ದರು. ವಿಕ್ರಮ್ ಅಥವಾ ಅಥರ್ವ ಯಾರು ಬಂದರೂ ಒಳಗೆ ಬಿಡಬಾರದು ಎಂದು ಸಾಗರ್ ಈಗಾಗಲೇ ಆದೇಶ ನೀಡಿದ್ದನು. ವಿಕ್ರಮ್ ಅದಿರಡಿಯಾಗಿ ಒಳಗೆ ನುಗ್ಗಲು ಪ್ರಯತ್ನಿಸಲು ಸಾಗರ್ನ ಆಳುಗಳು ಅವನನ್ನು ತಡೆದರು. ಇದು ಸಾಗರ್ ಅಗರ್ವಾಲ್ ಮನೆ. ಇಲ್ಲಿ ಅನುಮತಿ ಇಲ್ಲದೆ ಯಾರೂ ನುಗ್ಗಲು ಸಾಧ್ಯವಿಲ್ಲ. ಮರ್ಯಾದೆಯಾಗಿ ಹೊರಟು ಹೋಗು ಎಂದು ಒಬ್ಬನು ಕೊಬ್ಬಿನಿಂದ ಹೇಳಿದನು. ವಿಕ್ರಮ್ ಬಾಯಿ ಮಾತಿನಲ್ಲಿ ಉತ್ತರಿಸಲಿಲ್ಲ. ಅವನ ಬಲಗೈ ಆ ವ್ಯಕ್ತಿಯ ಶರ್ಟ್ ಹಿಡಿದು ಒಂದೇ ಸುಳಿಯಾಗಿ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿತು. ಜಗಳ ಶುರುವಾಯಿತು. ಸುಮಾರು 10 ಜನರು ವಿಕ್ರಮ್ ಮತ್ತು ಕಾರ್ತಿಕ್ನನ್ನು ಸುತ್ತುವರಿದರು. ಒಬ್ಬನು ವಿಕ್ರಮ್ನ ತಲೆಗೆ ಹೊಡೆಯಲು ಕೈ ಎತ್ತಲು ವಿಕ್ರಮ್ ಚಾಣಾಕ್ಷತನದಿಂದ ತಪ್ಪಿಸಿಕೊಂಡು ಅವನ ಹೊಟ್ಟೆಗೆ ಒಂದು ಬಲವಾದ ಒದೆ ನೀಡಿದನು. ಕಾರ್ತಿಕ್ ಕೂಡ ಕಡಿಮೆಯವನಲ್ಲ. ವಿಕ್ರಮನಿಗೆ ಹೆಗಲು ಕೊಟ್ಟು ತನ್ನನ್ನು ಆಕ್ರಮಿಸಲು ಬಂದ ಇಬ್ಬರನ್ನು ಎತ್ತಿ ಎಸೆದನು. ವಿಕ್ರಮ್ನ ಆವೇಶ ಹದ್ದು ಮೀರಿತು. ಮಾಯಾನನ್ನು ಅಗಲಿದ ಆ ನೋವು ಈಗ ಪ್ರತಿಯೊಂದು ಏಟಿನಲ್ಲೂ ಹೊರಬರುತ್ತಿತ್ತು. ಒಬ್ಬನ ಕೈಯನ್ನು ಹಿಡಿದು ಮುರಿದವನು ಅವನನ್ನು ಗೋಡೆಗೆ ಮುಟ್ಟಿ ತಳ್ಳಿದನು. ಹುಚ್ಚು ಹಿಡಿದ ಸಿಂಹದಂತೆ ಆ 10 ಜನರನ್ನೂ ಹೊಡೆದು ಧ್ವಂಸ ಮಾಡಿದನು. 10 ನಿಮಿಷಗಳ ಹೋರಾಟದ ನಂತರ ಸಾಗರ್ನ ಆಳುಗಳೆಲ್ಲರೂ ರಕ್ತದ ಗಾಯಗಳೊಂದಿಗೆ ನೆಲದ ಮೇಲೆ ಬಿದ್ದಿದ್ದರು. ವಿಕ್ರಮ್ ತನ್ನ ಚೆದುರಿದ ಕೂದಲನ್ನು ಸರಿಪಡಿಸಿಕೊಂಡು ಕಾರ್ತಿಕ್ ಜೊತೆ ಅದಿರಡಿಯಾಗಿ ಬಂಗಲೆಯೊಳಗೆ ನುಗ್ಗಿದನು. ಒಳಗೆ ಹೋದ ವಿಕ್ರಮನಿಗೆ ಆಘಾತ ಕಾಯುತ್ತಿತ್ತು. ಮನೆ ತುಂಬ ನೆಂಟರಿಷ್ಟರು ಅಲ್ಲೊಬ್ಬರು ಇಲ್ಲೊಬ್ಬರಾಗಿ ಆತಂಕದಿಂದ ಕುಳಿತಿದ್ದರು. ಸಾಗರ್ನ ಅಮ್ಮ, ಅಪ್ಪ, ಅಕ್ಕ, ಮಾವ ಯಾರೂ ಅಲ್ಲಿ ಕಾಣಿಸಲಿಲ್ಲ. ಆದಿಶೇಷನ್ ಕೂಡ ಅಲ್ಲಿರಲಿಲ್ಲ. ಅಲ್ಲಿದ್ದ ಒಬ್ಬ ವೃದ್ಧ ನೆಂಟರನ್ನು ಹಿಡಿದು ವಿಕ್ರಮ್ ಕಿರುಚಿದನು. ಎಲ್ಲರೂ ಎಲ್ಲಿದ್ದಾರೆ? ಮಾಯಾ ಎಲ್ಲಿ ಅಂತ. ಆ ವೃದ್ಧ ನಡುಗುತ್ತಾ ಹೇಳಿದರು. ಅಯ್ಯೋ, 3 ಗಂಟೆಗಳ ಮುಂಚೆ ದೊಡ್ಡ ವಿಪರೀತ ನಡೆದು ಹೋಯಿತು. ವಧು ಹುಡುಗಿ ವಿಷ ಕುಡಿದು ಬಿಟ್ಟಳು. ವರ ಸಾಗರ್ ಅವಳನ್ನು ಎತ್ಕೊಂಡು ಆಸ್ಪತ್ರೆಗೆ ಓಡಿದ್ದಾನೆ. ಎಲ್ಲರೂ ಅಲ್ಲೇ ಇದ್ದಾರೆ ಅಂತ. ವಿಷ ಕುಡಿದು ಬಿಟ್ಟಳಾ ಎಂದು ವಿಕ್ರಮನ ಕಿವಿಗಳಲ್ಲಿ ಆ ಮಾತು ಒಂದು ಅಣು ಬಾಂಬ್ನಂತೆ ಬಿತ್ತು. ಅವನು ಹಾಗೆಯೇ ಒಂದು ಕ್ಷಣ ನಿಶ್ಚಲವಾಗಿ ನಿಂತನು. ಮಾಯಾ, ಇದಕ್ಕಾಗಿ ಈ ನಿರ್ಧಾರ ತಗೊಂಡ್ಯಾ ಅಂತ ಅವನ ಕಣ್ಣುಗಳು ತುಂಬಿ ಬಂದವು. ಆದರೆ ಮುಂದಿನ ಕ್ಷಣವೇ ಆ ದುಃಖ ಆಕ್ರೋಶವಾಗಿ ಬದಲಾಯಿತು. ಕಾರ್ತಿಕ್, ಬೇಗ ಗಾಡಿ ತೆಗೆಯಲು ಹೇಳು, ಆ ಆಸ್ಪತ್ರೆಗೆ ಹೋಗೋಣ ಎಂದು ಕಿರುಚುತ್ತಾ ಕಾರಿನ ಕಡೆಗೆ ಓಡಿದನು. ಕಾರು ಮುಂಬೈನ ಬಿಡುವಿಲ್ಲದ ಮುಂಜಾನೆಯ ರಸ್ತೆಗಳಲ್ಲಿ ಹಾರಿತು. ವಿಕ್ರಮ್ ಕಾರಿನ ಸ್ಟೇರಿಂಗಿಗೆ ತನ್ನ ಕೈಗಳಿಂದ ಬಲವಾಗಿ ಗುದ್ದಿದನು. ಸಾಗರ್, ನನ್ನ ಮಾಯಾನ ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ಯಲ್ಲ. ಅವಳ ಜೀವಕ್ಕೆ ಏನಾದರೂ ಆದರೆ ನಿನ್ನನ್ನು ಜೀವಂತವಾಗಿ ಬಿಡಲ್ಲ ಕಣೋ. ಮಾಯಾ, ಇನ್ನೂ ಸ್ವಲ್ಪ ಸಮಯ ತಡೆದುಕೋ. ಹೀಗೋ ನಿನ್ನ ವಿಕ್ರಮ್ ಬಂದ ಬಿಟ್ಟ. ನಿನಗೆ ಏನೂ ಆಗಲು ಬಿಡುವುದಿಲ್ಲ ಅನ್ನುತ್ತಾ ಅವನ ಕಣ್ಣುಗಳು ಕೆಂಪಗಾಗಿ ಕಣ್ಣೀರು ತುಂಬಿಕೊಂಡಿದ್ದವು. ಕಾರಿನ ವೇಗ ಹೆಚ್ಚಾದಂತೆ ಅವನ ಹೃದಯದ ಬಡಿತವೂ ಹೆಚ್ಚಾಯಿತು. ಆಸ್ಪತ್ರೆಯ ಕಡೆಗೆ ವಿಕ್ರಮ್ ಹೋಗುವ ಆ ಪ್ರಯಾಣ ಅವನ ಜೀವನದ ಅತ್ಯಂತ ಸುದೀರ್ಘ ಪ್ರಯಾಣದಂತೆ ಅವನಿಗೆ ಭಾಸವಾಯಿತು. ಮುಂಬೈ ಸಿಟಿ ಕೇರ್ ಆಸ್ಪತ್ರೆಯ ಆ ICU ವರಾಂಡ ಒಂದು ಯುದ್ಧ ಭೂಮಿಯಾಗಿ ಬದಲಾಗಲಿದೆ ಎಂಬುದನ್ನು ಅಲ್ಲಿದ್ದ ಯಾರೂ ಊಹಿಸಿರಲಿಲ್ಲ. ಮುಂಜಾನೆಯ ಸಮಯದ ಶಾಂತತೆಯನ್ನು ಸೀಳಿಕೊಂಡು ಒಂದು ಕಪ್ಪು ಬಣ್ಣದ SUV ಕಾರ್ ಆಸ್ಪತ್ರೆಯ ಗೇಟ್ ಮುಂಭಾಗದಲ್ಲಿ ಬಂದು ಟೈರ್ಗಳು ಉಜ್ಜುತ್ತಾ ನಿಂತಿತ್ತು. ಕಾರು ಸಂಪೂರ್ಣವಾಗಿ ನಿಲ್ಲುವ ಮುಂಚೆಯೇ ಬಾಗಿಲು ತೆರೆದು ಜಿನುಗಿದನು ವಿಕ್ರಮ್. ಅವನ ಕಣ್ಣುಗಳು ಕೆಂಪಗಾಗಿ ಮುಖ ಬಿಗಿದುಕೊಂಡು ಬೇಟೆಗೆ ಸಿದ್ಧವಾದ ಸಿಂಹದಂತೆ ಕಾಣುತ್ತಿದ್ದನು. ಹಿಂದೆ ಕಾರ್ತಿಕ್ ಓಡಿಬರಲು ವಿಕ್ರಮ್ ಲಿಫ್ಟ್ ಒಳಗೆ ನುಗ್ಗಿದನು. 5ನೇ ಮಹಡಿಯ ICU ಬಾಗಿಲನ್ನು ತಲುಪಿದ ವಿಕ್ರಮ್ ಅಲ್ಲಿ ಗಾಜಿನ ಬಳಿ ನಿಂತು ಮಾಯಾಳನ್ನು ನೋಡುತ್ತಿದ್ದ
ಸಾಗರ್ನನ್ನು ಕಂಡನು. ಸಾಗರ್ ಎಂದ ವಿಕ್ರಮನ ಆ ಒಂಟಿ ಗರ್ಜನೆ ಆ ಮಹಡಿಯನ್ನೇ ನಡುಗಿಸಿತು. ಶಬ್ದ ಕೇಳಿ ತಿರುಗಿದ ಸಾಗರ್ ವಿಕ್ರಮ್ನನ್ನು ನೋಡಿದ ತಕ್ಷಣ ಒಂದು ವಿಕೃತ ನಗು ನಕ್ಕನು. ಆದರೆ ಆ ನಗು ಪೂರ್ಣಗೊಳ್ಳುವ ಮುಂಚೆಯೇ ವಿಕ್ರಮ್ ಚಿರತೆಯಂತೆ ಜಿಗಿದು ಸಾಗರ್ನ ಶರ್ಟ್ ಹಿಡಿದನು. ವಿಕ್ರಮ್ನ ಕಬ್ಬಿಣದಂತಹ ಹಿಡಿತ ಸಾಗರ್ನನ್ನು ಗೋಡೆಗೆ ಮುಟ್ಟಿಸಿತು. ಮುಂದಿನ ಕ್ಷಣ ಪಳಾರ್ ಎಂದು ವಿಕ್ರಮ್ನ ಬಲಗೈ ಮುಷ್ಟಿ ಸಾಗರ್ನ ದವಡೆಯನ್ನು ಸವರಿಸಿತು. ಸಾಗರ್ ನಿಯಂತ್ರಣ ತಪ್ಪಿ ಕೆಳಗೆ ಬೀಳುವಷ್ಟರಲ್ಲಿ ಮತ್ತೆ ಅವನನ್ನು ಎಳೆದು ಗೋಡೆಗೆ ಜಜ್ಜಿದನು ವಿಕ್ರಮ್. ಯಾವ ಧೈರ್ಯದಲ್ಲಿ ನನ್ನ ಮಾಯಾ ಮೇಲೆ ಕೈಯಿಟ್ಟೆ? ಅವಳನ್ನು ಈ ಪರಿಸ್ಥಿತಿಗೆ ತರಲು ನಿನಗೆ ಎಷ್ಟು ಕೊಬ್ಬು ಇರಬೇಕು ಎಂದ ವಿಕ್ರಮನ ಪ್ರತಿಯೊಂದು ಮಾತು ಒಂದೊಂದು ಏಟಿಯಂತೆ ಬೀಳುತ್ತಿತ್ತು. ಸಾಗರ್ನ ಭದ್ರತಾ ತಂಡ ಮತ್ತೆ ಬರಲು ಪ್ರಯತ್ನಿಸಿ, ಬೇಡ ಸರ್ ಎಂದು ಅವರು ಜಿಗಿಯಲು ವಿಕ್ರಮ್ ಹಿಂದೆ ತಿರುಗದೆ ತನ್ನ ಮೊಣಕೈಯಿಂದ ಒಬ್ಬನನ್ನು ಹಿಂದಕ್ಕೆ ತಳ್ಳಿದನು. ಕಾರ್ತಿಕ್ ಅವರಿಗೆ ತಡೆಯಾಗಿ ನಿಂತು, ಯಾರೋ ಅವನು, ವಿಕ್ರಮ್ ಹತ್ತಿರ ಬಂದರೆ ಕೊಂದುಬಿಡ್ತೀನಿ ಎಂದು ಗರ್ಜಿಸಿ ಅವರನ್ನು ತಡೆದನು. ವಿಕ್ರಮ್ ಈಗ ಸಾಗರ್ನನ್ನು ನೆಲಕ್ಕೆ ತಳ್ಳಿ ಅವನ ಮೇಲೆ ಕುಳಿತು ಸತತವಾಗಿ ಗುದ್ದುಗಳನ್ನು ನೀಡಲಾರಂಭಿಸಿದನು. ಅವನ ಕುಟುಂಬದವರು ಸ್ವಲ್ಪ ಸಮಯದ ಮುಂಚೆಯಷ್ಟೇ ಅಲ್ಲಿಂದ ಹೊರಟಿದ್ದರು. ಸಾಗರ್ನ ಅಮ್ಮ ಮಾತ್ರ ಅವನ ಜೊತೆಗಿದ್ದರು. ಸಾಗರ್ನ ಮೂಗಿನಿಂದ ಮತ್ತು ಬಾಯಿಯಿಂದ ರಕ್ತ ಚಿಮ್ಮಿತು. ವಿಕ್ರಮ್ನ ಆವೇಶದ ಮುಂದೆ ಸಾಗರ್ನಿಂದ ಒಂದು ಕ್ಷಣವೂ ಆತ್ಮರಕ್ಷಣೆ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮಾಯಾಳನ್ನು ಅಗಲಿದ ಆ ಒಂದು ವಾರದ ನೋವು, ತಹಿಕೆ, ಆಕ್ರೋಶ ಎಲ್ಲವೂ ವಿಕ್ರಮ್ನ ಕೈಗಳಲ್ಲಿ ಬಲವಾಗಿ ಬದಲಾಗಿದ್ದವು. ಅಯ್ಯೋ, ನನ್ನ ಮಗನನ್ನು ಒಡೆಯಬೇಡಪ್ಪ ಎಂದು ವಿಕ್ರಮ್ನಲ್ಲಿ ಬೇಡಿಕೊಳ್ಳುತ್ತಿದ್ದ ತಾಯಿಯನ್ನು ನೋಡಿದವನಿಗೆ ಆಕ್ರೋಶ ತಡೆಯಲಾಗಲಿಲ್ಲ. ಅಷ್ಟೊಂದು ಏಟು ಬಿದ್ದರೂ ಸಾಗರ್ ಈಗ ವಿಕ್ರಮ್ನ ಕೈಯನ್ನು ಹಿಡಿದು ತಿರುಗಿಸಿದನು. ನೋವಿನಲ್ಲೂ ವಿಕ್ರಮ್ ಹಿಡಿತ ಸಡಿಲಿಸಲಿಲ್ಲ. ಸಾಗರ್ ತನ್ನ ಪೂರ್ಣ ಬಲವನ್ನು ಒಟ್ಟುಗೂಡಿಸಿ ವಿಕ್ರಮ್ನನ್ನು ತಳ್ಳಿ ಎದ್ದನು. ಅದೇ ವೇಗದಲ್ಲಿ ವಿಕ್ರಮನು ಎದ್ದನು. ತನ್ನ ಬಾಯಿಯಲ್ಲಿದ್ದ ರಕ್ತವನ್ನು ಒರೆಸಿಕೊಳ್ಳುತ್ತಾ ಒಂದು ಕುರೂಪಿಯಾದ ನಗುವಿನೊಂದಿಗೆ ವಿಕ್ರಮ್ನನ್ನು ನೋಡಿದನು. ಏನು ವಿಕ್ರಮ್, ಇಷ್ಟೇನಾ ನಿನ್ನ ಬಲ? ಮಾಯಾ ಈಗ ನನ್ನ ಹೆಂಡತಿ ಕಣೋ. ಅವಳ ಕೊರಳಲ್ಲಿರುವ ಆ ತಾಳಿಯನ್ನು ನೋಡಿದ್ಯಾ ಎಂದು ಕಿರುಚಿದನು ಸಾಗರ್. ವಿಕ್ರಮ್ನ ದೃಷ್ಟಿ ತಕ್ಷಣವೇ ಐಸಿಯು ಗಾಜಿನ ಮೂಲಕ ಒಳಗೆ ಮಲಗಿದ್ದ ಮಾಯಾ ಕೊರಳ ಕಡೆಗೆ ಹೋಯಿತು. ಅಲ್ಲಿ ಆ ಕಪ್ಪು ಮಣಿಗಳು ಪೋಣಿಸಿದ ಮಂಗಳಸೂತ್ರ ಅವಳ ಬಿಳುಚಿಕೊಂಡ ದೇಹದ ಮೇಲೆ ಮಿಂಚುತ್ತಿತ್ತು. ವಿಕ್ರಮ್ನ ಜಗತ್ತು ಒಂದು ಕ್ಷಣ ಕತ್ತಲಾಯಿತು. ಅವನು ಆಡುತ್ತಿದ್ದ ಆ ಆಟ ತಕ್ಷಣವೇ ನಿಂತಿತು. ತಾಳಿ ಕಟ್ಟಿಬಿಟ್ಟೆಯಾ ಎಂದ ವಿಕ್ರಮ್ನ ಧ್ವನಿ ಗದ್ಗದಿತವಾಯಿತು. ಹೌದೋ, ಅವಳು ಸತ್ತರೂ ನನ್ನ ಹೆಂಡತಿಯಾಗಿಯೇ ಸಾಯಬೇಕು ಎಂದು ನಾನೇ ಕಟ್ಟಿದೆ. ಇನ್ನು ಅವಳ ಮೇಲೆ ನಿನಗೆ ಯಾವುದೇ ಹಕ್ಕಿಲ್ಲ. ನೀನು ಒಬ್ಬ ಅನ್ಯ ವ್ಯಕ್ತಿ ಎಂದು ಸಾಗರ್ ಹೇಳಿದ ಈ ಮಾತು ವಿಕ್ರಮ್ನನ್ನು ಮತ್ತೆ ಹುಚ್ಚು ಹಿಡಿಸಿತು. ತನ್ನ ಕೈಯನ್ನು ಮಡಚಿ ಸಾಗರ್ನ ಮೂಗಿಗೆ ಬಲವಾಗಿ ಗುದ್ದಿದನು ವಿಕ್ರಮ್. ಸಾಗರ್ ತಿರುಗಿ ಹೊಡೆಯಲು ಪ್ರಾರಂಭಿಸಿದನು. ಸಾಗರ್ ಕೂಡ ಜಿಮ್ ಬಾಡಿಯೇ. ಅವನ ಬಲ ಸಾಮಾನ್ಯವಾದುದಲ್ಲ. ಇಬ್ಬರೂ ಒಬ್ಬರಿಗೊಬ್ಬರು ಕಡಿಮೆ ಇಲ್ಲದಂತೆ ಹೋರಾಡಿದರು. ಆಸ್ಪತ್ರೆಯ ವರಾಂಡದಲ್ಲಿದ್ದ ಕುರ್ಚಿಗಳು ಮುರಿದವು. ಹೂವಿನ ಕುಂಡಗಳು ಪುಡಿಯಾದವು. ವಿಕ್ರಮ್ ಸಾಗರ್ನ ಹೊಟ್ಟೆಗೆ ಹೊಡೆದರೆ ಸಾಗರ್ ವಿಕ್ರಮ್ನ ಮುಖಕ್ಕೆ ಗುದ್ದಿದನು. ಇಬ್ಬರೂ ರಕ್ತ ಮಿಶ್ರಿತ ಬೆವರಿನಲ್ಲಿ ನೆನೆದರು. ಒಂದು ಹಂತದಲ್ಲಿ ಇಬ್ಬರೂ ಉರುಳಾಡುತ್ತಾ ಜಗಳವಾಡಿದರು. ಅದು ಒಂದು ಆಸ್ಪತ್ರೆ ಎಂಬುದನ್ನು ಮರೆತ ಆ ಜಗಳ ಒಂದು ಮರಣ ಹೋರಾಟದಂತೆಯೇ ಕಾಣುತ್ತಿತ್ತು. ಆಗ ಅಲ್ಲಿಗೆ ಬಂದು ಈ ದೃಶ್ಯಗಳನ್ನು ಸ್ವಲ್ಪ ದೂರ ನಿಂತು ನೋಡುತ್ತಿದ್ದ ಆದಿಶೇಷನ್ ಒಂದು ತಂತ್ರದ ನಿರ್ಧಾರವನ್ನು ಕೈಗೊಂಡರು. ಅವರ ಕಣ್ಣುಗಳಲ್ಲಿ ಅಪರಾಧ ಪ್ರಜ್ಞೆಗಿಂತ ತನ್ನ ಗೌರವವನ್ನು ಉಳಿಸಿಕೊಳ್ಳಬೇಕು ಎಂಬ ಆಲೋಚನೆಯೇ ಮೇಲೋಂಗಿ ನಿಂತಿತ್ತು. ತನ್ನ ಮೊಬೈಲ್ ತೆಗೆದು ವಿಕ್ರಮ್ ಸಾಗರ್ನನ್ನು ಹೊಡೆಯುತ್ತಿರುವುದನ್ನು ಮತ್ತು ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಗಲಾಟೆಯನ್ನು ವಿಡಿಯೋ ಮಾಡಿಕೊಂಡರು. ಅವರು ಆ ವಿಡಿಯೋವನ್ನು ತಕ್ಷಣವೇ ಅಥರ್ವ ವರ್ಮನಿಗೆ ವಾಟ್ಸಪ್ನಲ್ಲಿ ಕಳುಹಿಸಿದರು. ಕೆಳಗೆ ಒಂದು ಮೆಸೇಜ್ ಕೂಡ ಬರೆದರು. ಅಥರ್ವ, ನಿನ್ನ ತಮ್ಮ ನನ್ನ ಮಗಳ ಜೀವನದಲ್ಲಿ ಅಡ್ಡ ಬರುವುದನ್ನು ಇಂದಿಗೆ ನಿಲ್ಲಿಸಲು ಹೇಳು. ನನ್ನ ಮಗಳು ವಿಷ ಕುಡಿದು ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾಳೆ. ಆದರೆ ನಿನ್ನ ತಮ್ಮ ಇಲ್ಲಿ ಬಂದು ನನ್ನ ಅಳಿಯನನ್ನು ಹೊಡೆದು ಆಸ್ಪತ್ರೆಯಲ್ಲಿ ರೌಡಿಸಂ ಮಾಡುತ್ತಿದ್ದಾನೆ. ಇದೇನಾ ನಿಮ್ಮ ವರ್ಮನ್ ಕುಟುಂಬದ ಶಿಸ್ತು? ಇನ್ನಾದರೂ ನಿನ್ನ ತಮ್ಮನನ್ನು ಹದ್ದುಬಸ್ತಿನಲ್ಲಿಡು. ಇಲ್ಲದಿದ್ದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅಂತ ಆ ಮೆಸೇಜ್
ಇತ್ತು. ಅದರಲ್ಲಿ ಡಬಲ್ ಟಿಕ್ ಕೂಡ ಬಂದಿತ್ತು. ಆಗ ಜಗಳ ತಾರಕಕ್ಕೇರಲು ಸಾಗರ್‌ನ ಭದ್ರತಾ ತಂಡದ ಮುಖ್ಯಸ್ಥ ತನ್ನ ಕಮಾಂಡೋಗಳಿಗೆ ಸನ್ನೆ ಮಾಡಿದನು. ಸುಮಾರು 15 ಜನರು ವಿಕ್ರಮ್‌ನನ್ನು ಸುತ್ತುವರಿದರು. ವಿಕ್ರಮ್ ಎಷ್ಟು ಜನರನ್ನು ಹೊಡೆದರೂ ಅವರು ಅವನ ಕೈ ಕಾಲುಗಳನ್ನು ಹಿಡಿದು ನಿಯಂತ್ರಿಸಿದರು. ಕಾರ್ತಿಕ್‌ನನ್ನು 4 ಜನ ಸೇರಿ ತಡೆದು ಹಿಡಿದರು. ವಿಕ್ರಮ್ ಒದ್ದಾಡಿದನು. ಬಿಡ್ರೋ, ಆ ಪಾಪಿಯನ್ನು ಜೀವಂತವಾಗಿ ಬಿಡಲ್ಲ ಮಾಯಾ ಎಂದು ಕಿರುಚಿದನು. ಆದರೆ ಅವನ ದೈಹಿಕ ಬಲಕ್ಕಿಂತ ಆ ಜನರ ಸಂಖ್ಯೆ ಹೆಚ್ಚಾಗಿತ್ತು. ವಿಕ್ರಮ್ ಈಗ ಸಾಗರ್‌ನ ಆಳುಗಳಿಂದ ಗೋಡೆಗೆ ಅಪ್ಪಿ ಹಿಡಿಯಲ್ಪಟ್ಟಿದ್ದನು. ಸಾಗರ್ ಮೆದುವಾಗಿ ಎದ್ದು ನಿಂತು ತನ್ನ ಶರ್ಟ್ ಸರಿಪಡಿಸಿಕೊಂಡನು. ತನ್ನ ಕೈ ವಸ್ತ್ರದಿಂದ ಮುಖದಲ್ಲಿದ್ದ ರಕ್ತವನ್ನು ಒರೆಸಿಕೊಳ್ಳುತ್ತಾ ವಿಕ್ರಮ್‌ನ ಬಳಿ ಬಂದನು. ನೋಡಿದ್ಯಾ ವಿಕ್ರಮ್, ಇದೇ ಅಧಿಕಾರ ಅಂದ್ರೆ. ನೀನು ಬಂದು ಒಂದು ಗಂಟೆ ಜಗಳವಾಡಬಹುದು. ಆದರೆ ಈ 1 ವಾರದಲ್ಲಿ ನಾನು ಒಂದು ಚರಿತ್ರೆಯನ್ನೇ ಬರೆದು ಬಿಟ್ಟಿದ್ದೇನೆ. ಮಾಯಾ ಕೊರಳಲ್ಲಿ ತಾಳಿ ಏರಿದೆ. ಇನ್ನು ನೀನು ಏನೇ ಮಾಡಿದ್ರೂ ಅವಳು ನಿನಗೆ ಸಿಗಲ್ಲ ಅಂದಾಗ ವಿಕ್ರಮ್ ಹುಚ್ಚು ಹಿಡಿದಂತೆ ಅವನನ್ನು ನೋಡಿದನು. ಸಾಗರ್, ಮಾಯಾ ಮಾತ್ರ ಕಣ್ಣು ತೆರೆಯಲಿ, ಆಗ ಗೊತ್ತಾಗುತ್ತೆ ಅವಳು ಯಾರಿಗೆ ಸೇರಿದವಳು ಅಂತ. ತಾಳಿ ಕಟ್ಟಿದ ತಕ್ಷಣ ಮಾತ್ರ ಒಬ್ಬಳು ನಿನಗೆ ಸ್ವಂತವಾಗಿ ಬಿಡುವುದಿಲ್ಲ ಕಣೋ ಅಂದ. ಸಾಗರ್ ನಕಲಿ ನಗು ನಕ್ಕನು. ನೋಡೋಣ, ಅವಳು ಕಣ್ಣು ತೆರೆಯುತ್ತಾಳೋ ಇಲ್ಲವೋ ನೋಡೋಣ. ಆದರೆ ಅದಕ್ಕೆ ಮುಂಚೆ ನೀನು ಇಲ್ಲಿಂದ ಹೊರಗೆ ಹೋಗಬೇಕು. ಇಲ್ಲ ಅಂದರೆ ನಿನ್ನನ್ನು ಇಲ್ಲೇ ಮುಗಿಸಿ ಬಿಡ್ತೀನಿ ಅಂದಾಗ ವಿಕ್ರಮ್ ಹಿಡಿಯಲ್ಪಟ್ಟಿದ್ದ ಪರಿಸ್ಥಿತಿಯಲ್ಲೂ ಅವನ ಕಣ್ಣುಗಳು ಐಸಿಯು ಕೋಣೆಯನ್ನೇ ನೋಡುತ್ತಿದ್ದವು. ಅಲ್ಲಿ ಯಂತ್ರಗಳ ಶಬ್ದದ ಮಧ್ಯೆ ಮಾಯಾ ಶಾಂತವಾಗಿ ಮಲಗಿದ್ದಳು. ಅವನ ಹೃದಯ ರಕ್ತದ ಕಣ್ಣೀರು ಸುರಿಸುತ್ತಿತ್ತು. ಮಾಯಾ, ನಿನ್ನ ವಿಕ್ರಮ್ ಇಲ್ಲೇ ಇದ್ದೇನೆ, ನೀನು ಬದುಕಿ ಬರಬೇಕು ಅಂತ ಅವನ ಮನಸ್ಸು ಮಿಡಿಯುತ್ತಿತ್ತು. ಆ ಸಂದರ್ಭದಲ್ಲಿ ಅಥರ್ವನಿಂದ ಆದಿಶೇಷನ್‌ಗೆ ಒಂದು ಕರೆ ಬಂದಿತು. ಆದಿಶೇಷನ್ ವಿಜಯದ ನಗುವಿನೊಂದಿಗೆ ಫೋನ್ ರಿಸೀವ್ ಮಾಡಿದರು. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.